ಫ್ರೂಟ್ ಕವರ್ ಅಂತ ಬರ್ತದ್ರಿ ಅದು. ಆ ಕವರ್ ಹಾಕೋದ್ರಿಂದ ಶೈನಿಂಗ್ ಭಾಳ ಬಂದ ಮಾಲ ಕೂಜ್ ಇಲ್ರಿ, ಅದಕ್ಕೆ ಚಟ್ಟ ಇಲ್ಲ, ಟೋಟ್ಲಿ ಎಲ್ಲಕ್ಕೆ ಕವರ್ ಹಾಕಿದ್ನ ರೀ. ರೋಗ ಕಡಿಮೆ ರೀ, ಸ್ಪ್ರೇ ಕಮ್ ಆಗ್ತದ, ಔಷಧ ಸ್ಪ್ರೇ ಕಮ್ ಆಗ್ತದ ರೀ. ನಾವು ಪೇಪರ್ ಹಾಕ್ಲಿಕ್ಕೆ 2 ದಿವಸ 4 ಹೊಡಿಬೇಕಾಗ್ತದೆ, ಹಾಕಿದ್ರೆ 2 ದಿವಸ ಒಂದು ಕೈ ತೊಳಿ. ಮಾರ್ಕೆಟ್ ನಾಗ ಪೇಪರ್ ಕವರ್ ಹಾಕಿದಂತ ರೇಟ್ ಏನಾದ್ರು ಚೇಂಜಸ್ ಆಗುತ್ತೆ? ರೇಟ್ ಚೇಂಜ್ ಆಯ್ತು. 110 108 ಮಾಡ್ತೀವಿ ಸಲ 120 ಮಾರ್ತೈತಿ ಕಾಯಿ. ಸೊ 10 ರೂಪಾಯಿ ನೀವು ಪೇಪರ್ ಹಾಕಿದ್ ರೊಕ್ಕ ರೊಕ್ಕ ಬತ್ತು, ವೇಟು ಜಾಸ್ತಿ ಬತ್ತಲ್ರಿ ಅದರಿಂದ. ಪೇಪರ್ ಹಾಕೋದು ವೇಟು ಜಾಸ್ತಿ ಬತ್ತಲ್ಲ. ಯಾಕಂದ್ರೆ ದರ್ ಸಲ ನಾರ್ಮಲಿ 250 ಗ್ರಾಮ್ ಮುಂದ ಸೈಜ್ ಇರ್ತಿಲ್ರಿ. ಇಷ್ಟು ಸಲ 300-400 ತನ ಸೈಜ್ ಐತಿ ನನ್ನ ಕಾಯಿ. ಖರ್ಚು ಜಾಸ್ತಿ ಆಗೈತಿ ಸಲ, ಅಂದ್ರೂ ರೊಕ್ಕ ಚಲೋ ಆಯ್ತು. 18-20 ಲಕ್ಷ ರೂಪಾಯಿ ಆಯ್ತು. ಸ್ಪೆಂಡ್ ಮಾಡೋದು ತೆಗೆದ್ರೆ 4-5 ಲಕ್ಷ ರೂಪಾಯಿ ರೀ. ಈಗ ಬರೋ ಇನ್ಕಮ್ ಕಮ್ಮಿ 18-20 ಲಕ್ಷ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಒಂದು ವಿಶೇಷವಾದಂತ ವಿಡಿಯೋ ಮಾಡೋಣ ಅಂತ ಮಹಾರಾಷ್ಟ್ರಕ್ಕೆ ಬಂದಿದ್ದೀನಿ. ಮಹಾರಾಷ್ಟ್ರದಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೋದು, ದಾಳಿಂಬೆ ಬೆಳೆದ್ರಲ್ಲಿ ಎತ್ತಿದ ಕೈ ನಮ್ಮ ರೈತರು ಮಹಾರಾಷ್ಟ್ರ ಭಾಗದಲ್ಲಿ. ಸೊ ಹಂಗಾಗಿ ಅದ್ರ ಬಗ್ಗೆ ಒಂದಿಷ್ಟು ಅವ್ರಿಗೆ ಹೆಚ್ಚಿನ ಮಾಹಿತಿ ಇರೋದ್ರಿಂದ ಸೊ ಮಹಾರಾಷ್ಟ್ರಕ್ಕೆ ಬಂದಿದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ ಪರಿಚಯ ಮಾಡ್ಕೊಡಿ ಸರ್. ನಾನು ರಾಮ ಮಠಪತಿ, ಉಮದಿ ತಾಲೂಕು ಜತ್, ಜಿಲ್ಲಾ ಸಾಂಗ್ಲಿ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಬಾರ್ಡರ್ ಏರಿಯಾ ಇದು. ಬಾರ್ಡರ್ ಏರಿಯಾ ಸರ್. ಇಲ್ಲಿಂದ ಬಿಜಾಪುರ ಎಷ್ಟು ಕಿಲೋಮೀಟರ್? ಬಿಜಾಪುರ 45 ಕಿಲೋಮೀಟರ್. ಬರ್ರಿ ಸರ್ ನಿಮ್ ತೋಟ ನೋಡ. ಎಷ್ಟು ಎಕರೆ ಸರ್? ಸರ್ 3 ಎಕರೆ ಐತಿ ಸರ್. 3 ಎಕರೆ. ಯಾವ್ದು ಸರ್ ಇದು ತಳಿ? ಇದು ಬರ್ತದೆ, ಗಣೇಶ್ ಅಂತ ಬರ್ತದೆ. ಇದು ಗಣೇಶ್ ಭಗವಾ. ಓಕೆ ಓಕೆ. ನಮ್ಮ ಕಡೆನೂ ಕರ್ನಾಟಕದಾಗ ಇದೆ ಸರ್ ಭಗವಾ. ಎಲ್ಲ ಕಡೆ ಫೇಮಸ್. ಎಲ್ಲಿ ತೊಗೊಂಬಂದಿದ್ರಿ ಸರ್? ಇದು ನಾವು ಇಲ್ಲೇ ಸೋನಾಳ ಅಂತ ತಂದಿವ್ರಿ. ಬಬ್ಲಾದ್ ಅಂತೇಳಿ ಮಹಾರಾಷ್ಟ್ರ ನಮ್ಗೆ ನೇರ ಇದು ಹಳ್ಳಿ ಅದೊಂದು. ಸರ್ 20 ಕಿಲೋಮೀಟರ್ ಅಲ್ಲಿ ಕೊಟ್ಟಿರಿ. ಯಾಕಂದ್ರೆ ಅವ ಗ್ಯಾರಂಟಿ ಮನುಷ್ಯ ನಾವು ಚಲೋ ಆಗಿ ಕೊಟ್ಟನ. ಯಾಕಂದ್ರೆ ನಮ್ಮಲ್ಲಿ ಜೋಡಿ ಹಸೂರು ಎಲ್ಲರೂ ಕಿತ್ತೋಗದಾರ. ಈಗ ಮರ ರೋಗ ಹತ್ರ ಭಾಳ ಅದ ನಮ್ಮ ಕಡೆ. ಯಾವ ಸರ್ ಅದು? ಮರ ರೋಗ. ಅದಕ್ಕೆ ಇಂಗ್ಲೀಷ್ನಾಗ ಏನಾರ್ಥ ಗೊತ್ತಿಲ್ಲ ಅಷ್ಟು. ಗಿಡ ಒಣಗಿ ಬಿಡ್ತಾವ, ಬಡ್ಡಿಯಿಂದ ಒಣಗಿ ಬಿಡ್ತಾವ ಗಿಡ. ಓಕೆ. ಅದ್ರಿಂದ ಅವೆಲ್ಲ ಹೋಗ್ಬೇಕಾದ್ರೆ ನಮ್ಮ ಒಂದು ಫೇಲ್ ಇಲ್ರಿ. ನಮ್ ಜೋಡಿ ಡಾಕ್ಟರ್ ಹತ್ತಳ್ಳಿ ಮತ್ತೆ ನಮ್ ದೋಸ್ತ MD ಸುರವಣ್ ಹಚ್ಚಾರು. ಅವ್ರಿಗೆಲ್ಲ ಮರೋಗ ಜಾಸ್ತಿ ಬಂದು ಎಲ್ಲ ಗಿಡ ಕಿತ್ತು ಹೋಗೋದಾರ ಆಲ್ರೆಡಿ ಅವ್ರಿಗೆ. ನಮ್ಮಲ್ಲಿ ಇನ್ನತನ ಮರೋಗ ಇಲ್ಲೇ ಇಲ್ಲ. ಓಕೆ. ಎಷ್ಟು ಸಸ್ಯ ಅದಾವ ಸರ್? ಟೋಟಲ್ 750 ಇದಾವ್ರಿ. 750. ಸೈಜ್ ಸರ್ ಅಂದ್ರೆ ಸೈಜ್ ಹಿಂಗ 12 ಅದ್ರಿ, ಹಿಂಗ 10 ಅದ್ರಿ. ಗಿಡದ 10 ಅದ್ರಿ, ಹಿಂಗ ಸೈಡ್ ಅಗಲಿಂದ 12 ಅದ್ರಿ, 12 ಫೂಟ್. ಸರ್ ಯಾಕೆ ದಾಳಂಬ್ರಿ ಮಾಡ್ಬೇಕಂತ ನಿಮ್ಗೆ ಅನ್ಸುತ್ತೆ? ದಾಳಿಂಬೆ ಅಂದ್ರೆ ಏನ್ರಿ, ಮೇಂಟೈನ್ ಕಡಿಮೆ ಅದ, ರೊಕ್ಕ ಕಡಿಮೆ ಆಗ್ತೈತಿ. ಆಯ್ತು, ರೊಕ್ಕ ಭಾಳ ಆಗ್ತದ. ಖರ್ಚು ಏನ್ರಿ ಇದ್ರೊಳಗೆ ಭಾಳ ಖರ್ಚು ಕಮ್ಮಿ ಸರ್. ಖರ್ಚು ಕಡಿಮೆ ಅಂದ್ರೆ ರೀ 2 ಲಕ್ಷ 3 ಲಕ್ಷ ಖರ್ಚು ಮಾಡಿದ್ರೆ ಕಮ್ಮಿ 10 ಲಕ್ಷ 15 ಲಕ್ಷ ಬೆಳೆ ಬರ್ತೈತಿ ಸರ್. 2 ಲಕ್ಷ ಖರ್ಚು ಮಾಡಿದ್ರೆ 2-3 ಲಕ್ಷ ಖರ್ಚು ಮಾಡಿದ್ರೆ 10-15 ಲಕ್ಷ. ಮತ್ತೆ ರೇಟ್ ಚಲೋ ಬಿತ್ತು, ಹಂಗದಾರ ಸೈಜಿಂಗ್ ಚಲೋ ಬತ್ತಪ್ಪ ಅಂದ್ರೆ 200 ರೂಪಾಯಿ ಕಿಲೋ ಮಾರ್ಬೋದು. ಯಾಕಂದ್ರೆ ಇದು ಹಚ್ಚಿನ 3ನೇ ಬೆಳೆ 10 ಲಕ್ಷ ತಳಿ ತೊಗೊಂಡು ಇಲ್ಲೇನ 2 ಲಕ್ಷ 3 ಲಕ್ಷ ಖರ್ಚು. ಯಾಕಂದ್ರೆ ನಾವು ಲೇಬರ್ ಹಚ್ಚಿ ಮಾಡಿಸ್ತೀವಿ, ನಾವು ಸ್ವತಃ ಮನೆ ಮಾಡ್ಲಾರ ಬಟ್ಟಿ ಇದ್ರ ಖರ್ಚು ಜಾಸ್ತಿ ಅದ ರೀ. ಯಾಕಂದ್ರೆ ಟ್ಯಾಕ್ಟ್ರು ನಾವು ರೆಂಟ್ ಲೈನ್ ಹಚ್ತೇವೆ ಅಲ್ಲಿ. ಒಮ್ಮೆ ಹೊಡ್ಲಿಕ್ಕೆ ಬಂದ್ರೆ 600-650 ರೂಪಾಯಿ ಕೊಡ್ಬೇಕಾಗ್ತೈತಿ ಒಂದು ಸ್ಪ್ರೇ ಮಾಡಕ್ಕೆ ಅವರಿಗೆ. ಹಿಂಗಾಗಿ ಸರ್ ಖರ್ಚು ಜಾಸ್ತಿ ಅದ. ಯಾರ ಮನ್ಯಾಗ ದುಡಿಯೋರು ಅದಾರ ಅವ್ರದ್ದು ಖರ್ಚು ಕಡಿಮೆ ಅದ. ಅವ್ರು 2 ಲಕ್ಷ ಒಳಗೆ ಖರ್ಚು ಆಗ್ತದೆ. 800 ಗಿಡ ಇದು ಅಂದ್ರೆ ಸರ್. ಬಟ್ ನೀವ್ ಎಷ್ಟು ಮಾಡಕ್ ಹೊಂತೀರಿ? ನಮ್ದು 3-3.5 ಲಕ್ಷ ರೂಪಾಯಿ ಖರ್ಚು ಆಗ್ತದೆ. ಸೊ ಡಬಲ್ ಆಯ್ತು ಹೆಚ್ಚು ಕಮ್ಮಿ. ಡಬಲ್ ಅಂದ್ರೆ ನಮ್ ಲೇಬರ್ ಹಚ್ಚಿ ಮಾಡಿಸೋರು ಅಂದ್ರೆ ಖರ್ಚು ಜಾಸ್ತಿ ಅದ ನಮ್ದು. ಓಕೆ. ಅಂದ್ರೆ ಲೇಬರ್ ಹಚ್ಚಿಲ್ಲ ಅಂತಂದ್ರೆ ಇನ್ನೂ ಕಡಿಮೆ. ಮನ್ಯಾಗ ಇದ್ದಾರೆ ಮಾಡೋರು ಇದ್ರಿ, ಇಬ್ಬರು ಸಣ್ಣ ಪುಟ್ಟ ಕೆಲಸದಾರ ಮಾಡೋರು ಇದ್ರೆ ಅಂದ್ರೆ ಖರ್ಚು ಕಡಿಮೆ ಆಗ್ತೈತಿ. ಓಕೆ. ಯಾಕೆ ಒಬ್ಬ ಲೇಬರ್ ಬಂದ್ರೆ 400 ಪಗಾರ ಅದ್ರಿ, ಬಂದ್ರೆ 400 ಪಗಾರ ದಿವಸ. ಹಿಂಗಾಗಿ ಅದು ಖರ್ಚು ಜಾಸ್ತಿ ಐತಿ. 2 ಲಕ್ಷ 4 ಲಕ್ಷ ಖರ್ಚಾಗುತ್ತೆ ಸರ್. 4-4.5 ಲಕ್ಷ. ಈ ಸಲ ಪೇಪರ್ ಹಾಕಿದ್ರಿಂದ ಖರ್ಚು ಜಾಸ್ತಿ ಆಗೈತಿ ನಮ್ದು. ಏನ್ ಪೇಪರ್ ಸರ್? ಇದು ಇದು ರೀ ನಮ್ದು ಫ್ರೂಟ್ ಕವರ್ ಅಂತ ಬರ್ತದ್ರಿ. ಅದು ಆ ಕವರ್ ಹಾಕೋದ್ರಿಂದ ಶೈನಿಂಗ್ ಭಾಳ ಬಂದ ಮಾಲ ಕೂಜ್ ಇಲ್ರಿ, ಅದಕ್ಕೆ ಚಟ್ಟ ಇಲ್ಲ. ಸೊ ಇದಕ್ಕೆ ನೀವು ಫ್ರೂಟ್ ಕವರ್ ಹಾಕಿದ್ರಿ ಸರ್? ಫ್ರೂಟ್ ಕವರ್ ಹಾಕಿದ್ರಿ. ಟೋಟ್ಲಿ ಎಲ್ಲಕ್ಕೆ ಕವರ್ ಹಾಕಿದ್ನ ರೀ. ಹೌದು ಸರ್. ಫುಲ್ ಕಂಪ್ಲೀಟ್ ಕವರ್ ಹಾಕಿದ್ನಾರೆ. ಏನ್ ಸರ್ ಭಾಳ ಹೇಳ್ಬಿಟ್ರಿ ನೀವು. ಹೇಳ್ಬಿಟ್ಟು ಅಂದ್ರೆ ಪೇಪರ್ಗೆ ನಂದು 1 ಲಕ್ಷ ರೂಪಾಯಿ ಖರ್ಚಾಗೈತ್ರಿ. ಹಾಕಲಕ್ಕೆ 1 ಲಕ್ಷ ಖರ್ಚಾಗೈತ್ರಿ. ಅದು ಪೇಪರ್ ಹಾಕಿದ್ರ? ಪೇಪರ್ ಹಾಕಿದ್ರೆ 2 ಲಕ್ಷ ಖರ್ಚಾಗಿ ಅಷ್ಟ್ರ ಆಗೈತಿ ಸಲ. ಓಕೆ. ಪೇಪರ್ ಹಾಕಿಲ್ಲ ಅಂದ್ರೆ ನಾರ್ಮಲ್ ಮತ್ತೆ 1 ಲಕ್ಷ ಬಿಡ್ತಿತ್ತು. ಕರೆಕ್ಟ್ ರೋಗ ಜಾಸ್ತಿ ಬರ್ತಿತ್ತು ಅದಕ್ಕೆ. ಕಾಯಿ ಶೈನಿಂಗ್ ಬರ್ತಿಲ್ಲ, ಕಿವಾ ರೋಗ ಜಾಸ್ತಿ ಬರ್ತಿತ್ತು. ಅದಕ್ಕೆ ಫುಡ್ ಪಂಕ್ಚರ್ ಅದ್ರ ಫುಡ್ ಪಂಕ್ಚರ್ ಅನ್ರಿ, ಕಿವಾ ಅದಕ್ಕೆ ಚಟ್ಟ ಬರ್ತೈತಿ. ಚಟ್ಟ ಇದು ಜಾಸ್ತಿ ಬರ್ತೈತಿ ಹಾಕ್ಲಿಕ್ಕೆ ಅಂದ್ರೆ. ಸೊ ಫ್ರೂಟ್ ಕವರ್ ಹಾಕಿದ್ನಿ ಅಂತಂದ್ರೆ ರೋಗ ಕಡಿಮೆ. ಹಾಕಿದ್ರೆ ರೋಗ ಕಡಿಮೆ ಆಗೈತಿ. ಅದು ಕಾಯಿ ಶೈನಿಂಗ್ ಬರ್ತದ್ರಿ, ಸೈಜಿಂಗ್ ಬಿ ಆಗ್ತೈತಿ ಕಾಯಿ ಅದ್ರೊಳಗೆ. ಶೈನಿಂಗ್ ಎಲ್ಲ 200+ ಮ್ಯಾಗ ಅದ ರೀ ಸೈಜ್. ಹೌದು ಸರ್. 200 ಗ್ರಾಮ್ ಮ್ಯಾಗ ಅದ ಸೈಜ್. ರೋಗ ಕಡಿಮೆ ರೀ, ಸ್ಪ್ರೇ ಕಮ್ ಆಗ್ತದ, ಔಷಧ ಸ್ಪ್ರೇ ಕಮ್ ಆಗ್ತದ ರೀ. ಔಷಧಿ ಸ್ಪ್ರೇ ಬರ್ತದ್ರಿ, ಬಟ್ ಕಮ್ ಆಗ್ತದ. ನಾವು ಪೇಪರ್ ಹಾಕ್ಲಿಕ್ಕೆ 2 ದಿವಸ 4 ಹೊಡಿಬೇಕಾಗ್ತದೆ, ಹಾಕಿದ್ರೆ 2 ದಿವಸ ಒಂದು ಕೈ ತೊಳಿ. ಯಾಕೆ ಕಡಿಮೆ ಆಗುತ್ತೆ ಸರ್? ಅದು ಪೇಪರ್ ಹಾಕೋದ್ರಿಂದ ರೋಗ ಬರಲ್ಲ ಜಾಸ್ತಿ ಅದಕ್ಕೆ. ಸೊ ಒಳಗ ಹಣ್ಣಿಗೆ ರೋಗ ಬರಲ್ಲ, ಅದಕ್ಕೆ ಯಾವುದೇ ರೋಗ ಬರಲ್ಲ. ಕಾಯಿ ಶೈನಿಂಗ್ ಬರ್ತೈತೆ ಅಷ್ಟೇ. ಫ್ರೂಟ್ ಕವರ್ ಹಾಕೋದ್ರಿಂದ ಭಾಳ ಲಾಭ ಅದ ಶೇತಕರಿಗೆ. ಯಾಕಂದ್ರೆ ಶೈನಿಂಗ್ ಮಾಲ ಯಾರು ಮಾಡಿದ್ರು ಬರ್ರಿ ಆಟ ಶೈನಿಂಗ್ ಅಂತ ಯಾರು ಮಾಡ್ಲಾರ್ದು ಇಟ್ಟು ಕಲರ್ ಬಂದಿರೋದು. ಬಟ್ ಅದು ಫ್ರೂಟ್ ಕವರ್ ಹಾಕಕ ನಿಮ್ಗೆ ಖರ್ಚು ಎಷ್ಟು ಬಂತು ಸರ್ ಟೋಟಲ್? ಒಂದು ಅಂದಾಜು ಮೋಸ್ಟ್ಲಿ 1 ಲಕ್ಷ ರೂಪಾಯಿ ಪೇಪರ್ ಹೋಗಿದ್ರಿ. ಹಾಕ್ಲಿಕ್ಕೆ ಲೇಬರ್ ಚಾರ್ಜ್ 80,000 ರೂಪಾಯಿ 80,000 ರೂಪಾಯಿ ಹೋಗಿತ್ತು ನೋಡ್ರಿ. 80,000 ರೂಪಾಯಿ. 1,80,000 ರೂಪಾಯಿ. 1,80,000 ರೂಪಾಯಿ ಖರ್ಚಾಗೈತಿ. ಬಟ್ ಸ್ಪ್ರೇ ದುಡ್ಡು ಎಷ್ಟು? ಸ್ಪ್ರೇ ಅಂದ್ರೆ ಬಿ ಒಂದು ನನ್ನ 3 ಸ್ಪ್ರೇ ಅಂದ್ರೆ ಬಿ ಕಮ್ಮಿ 8-9,000 ರೂಪಾಯಿ ಉಳಿದಿರ್ಬೇಕು. ಸೊ ಅದ್ರಾಗ ನಿಮಗೆ ಒಂದು 8-9,000 ರೂಪಾಯಿ 8-9 ರೂಪಾಯಿ ಪ್ರಾಫಿಟ್ ಆಗೈತಿ. ಯಾಕಂದ್ರೆ ಒಂದು ಸ್ಪ್ರೇ ಯಾವ್ದು ಮಿನಿಮಮ್ ತೋಟದ 300-400 ರೂಪಾಯಿ ಔಷಧ ರೀ. ಹೊಡ್ಲಿಕ್ಕೆ 400-500 ರೂಪಾಯಿ ಹೊಡ್ಲಿಕ್ಕೆ ಸ್ಪ್ರೇ ಟ್ಯಾಕ್ಟರ್ ಸ್ಪ್ರೇ ಮಾಡಕ್ಕೆ. ಹಿಂಗಾದ್ರಿಂದ ಅದ್ರೊಳಗೆ ಒಂದು 10-12,000 ರೂಪಾಯಿ ಉಳಿದೈತಿ ನಮ್ಗೆ. ಸೊ ಇನ್ನು ಕಡಿಮೆ ಆಗೈತೆ ಅಗಾರ? ಕಡಿಮೆ ಆಗೈತಿ. ಪೇಪರ್ ಹಾಕೋದ್ರೆ ಕಡಿಮೆ ಆಗೈತಿ. ಪೇಪರ್ ಹಾಕಿದ್ರೆ ಕಡಿಮೆ ಆಗೈತಿ. ಔಷಧ ರೇಟ್ ಕಡಿಮೆ ಆಗೈತಿ. ಸೊ ಹಂಗಿದ್ರೆ ಪೇಪರ್ ಹಾಕಿ ಮಾಡೋದು ಭಾಳ ಒಳ್ಳೇದು. ಒಳ್ಳೇದ್ರಿ. ಈ ಸಲ ಪೇಪರ್ ಹಾಕಿನ್ರಿ, ನನಗೆ ಎಕ್ದಮ್ ರಿಸಲ್ಟ್ ಚಲೋ ಬಂದೈತಿ. ಪೇಪರ್ ಎಕ್ದಮ್ ಸ್ಟ್ಯಾಂಡರ್ಡ್ ಪೇಪರ್ ಅದ್ರಿ. ಹಾಕ್ಲಿಕ್ಕೆ ನಡ್ಸಲ್ಲ, ಹಾಕೋದ್ ಬಿ ಸೋಪ್ ಅದ್ರಿ ಅದು. ಯಾಕಂದ್ರೆ ಮ್ಯಾಲ ಅದಕ್ಕೆ ತಂತಿ ಇರ್ತೈತಲ್ಲ, ಹಿಂಗ್ ಕಾಯಿ ಒಳಗೆ ಸೇರ್ಸರ್ ಮ್ಯಾಲ ಕವರಿಂಗ್ ಜರ
ಪ್ಯಾಕ್ ಮಾಡಿಬಿಟ್ಟು ಅವ್ರ ಒಳಗ ಬಿಸಿಲು ಆಡ್ತೈತಿ ಗಾಳಿನೂ ಆಡ್ತೈತಿ ಒಂದು ದುಸರಾಕದ ಒಟ್ಟೆ ಚಟ್ಟ ಅನ್ರಿ ರೋಗ ಅನ್ರಿ ಹೋಲ್ ಬೇಕಾರಿ ಏನೂ ಆಗಲ್ಲ ಅದಕ್ಕೆ ಎಕ್ದಮ್ ಶೈನಿಂಗ್ ಬರ್ತೈತಿ ಕಾಯಿ ಫ್ರೂಟ್ ಕಲರ್ ಪೇಪರ್ ಹಾಕೋದ್ರಿಂದ ಎಲ್ಲಾ ಕಾಯಿ ಕಲರ್ ಬಂದ್ ನೋಡ್ರಿ ಏನೂ ಮಾಡೋದು ಇಷ್ಟು ಕಲರ್ ಬಂದ ಹೌದಲ್ಲ ಸರ್ ಇದೆಲ್ಲ ಕಲರ್ ಹೋಸಲ ಇದಕ್ಕಿಂತ ಫುಲ್ ಹಾರ್ಡ್ ಕಲರ್ ಅದ್ರಿ ಎಕ್ದಮ್ ಶೈನಿಂಗ್ ಅದ ಕಾಯಿ ಅಂದ್ ಬಂದ್ರಿ ಕಾಯಿದು ಸೈಜು ಆಟೋಮೆಟಿಕ್ ವಾಡತ್ತದ ಇಲ್ಲಿ ನೋಡಿ ಒಳ್ಳೆ ಕಲರ್ ನೋಡ್ರಿ ಇದು ವಾಡೋದು ಏನ ಕಲರ್ ಬರ್ಬೇಕ್ರಿ ಇದು ಕಲರ್ ಬಂದಿಲ್ಲ ಇದು ಇನ್ನು ಕಾಯಿ ಸರ್ ಇದು ಏನ್ ಅದ್ರ ಎಲ್ಲ ಕೆಂಪ್ ಆಗ್ಬೇಕು ಇಲ್ಲಿ ಕೆಂಪ್ ಅಂದ್ರೆ ಇದು ನೋಡ್ರಿ ಇದು ಬಂದೈತಿ ಕಾಯಿ ಸದ್ಯ ಸರ್ ಇದಕ್ಕೆ ಫ್ರೂಟ್ ಕವರ್ ಹಾಕಿದ್ರಿ ಸರ್ ಎಲ್ಲ ಕವರ್ ಹಾಕುದಿದ್ರಿ ಇದು ಯಾಕಂದ್ರೆ ಜರ ಲೇಟ್ ಹಾಕಿವ್ ಕವರ್ ನಾವ್ರಿ ಜರ ಅಡ್ವಾನ್ಸ್ ಹಾಕ್ಬೇಕಾಗಿತ್ತು ಲೇಟ್ ಹಾಕಿದ್ರಿ ಯಾವಾಗ ಹಾಕ್ಬೇಕು ಸರ್ ಇದನ್ನ ಅದು ನಾನು ಮೋಸ್ಟ್ಲಿ 100 ಗ್ರಾಮ್ ಸೈಜ್ ಆದ್ಮೇಲೆ ಹಾಕ್ಬೇಕಾಗಿತ್ತು ನಾವು ಸೈಜ್ 100 ಗ್ರಾಮ್ ಆಯ್ತಲ್ರಿ ಕಾಯಿದು ಅವಾಗೇ ನಾವು ಕವರ್ ಹಾಕ್ಬೇಕಾಗಿತ್ತು ನಾವು ಕಾಯಿ ದೊಡ್ಡವಾಗಣ ಕವರ್ ಹಾಕಿದೆವು ಸೊ ಸಣ್ಣ ಕಾಯಿ ಇದ್ದಾಗ ಹಾಕಿದ್ರೆ ಹಾಕಿದ್ರೆ ಇನ್ನೂ ಸೈಜಿಂಗ್ ಆಗ್ತಿತ್ತು ಏನೋ ಶೈನಿಂಗ್ ಬರ್ತಿತ್ತು ಅದು ಸ್ವಲ್ಪ ಒಳಗೆ ಕೂಜ್ ಬಂದಿತ್ತು ಅವಾಗೇನೋ ಪೇಪರ್ ಹಾಕಿದೆವು ಕೂಜ್ ಕಾಯಿ ಪೇಪರ್ ಹಾಕೋದು ಒಳಗೆ ಜರ ಕೂಜ್ ಬಂದೈತಿ ಹಂಗೇನ ಅದಕ್ಕೆ ಕೂಜ್ ಬರಂಗಿಲ್ಲ ಪೇಪರ್ ಹಾಕ್ತದೆ ಏನೂ ಬರಲ್ಲ ರೋಗ ಈಗ ಪೇಪರ್ ಹಾಕಿದ್ರೆ ಸರ್ ಕಲರ್ ಒಂದೇ ಕಲರ್ ಹಾ ಒಂದೇ ಕಲರ್ ಬರ್ತೈತಿ ಎಲ್ಲ ಶೈನಿಂಗ್ ಕಲರ್ ಬರ್ತೈತ್ರಿ ಯಾರು ಡಾಗ್ ಬೀಳಲ್ಲ ಏನಿಲ್ಲ ವಾವ್ ನೋಡಿ ಇದು ಕವರ್ ಹಾಕಿದ್ದೆ ಕವರ್ ಹಾಕುದೇ ಪ್ರಾಫಿಟ್ ಇದು ಹ್ಯಾಂಗಿದ್ರು 250 ಪ್ಲಸ್ ಅದರಿ ಕಾಯಿ ಸೈಜ್ ಗ್ರಾಮ್ 1 ಗ್ರಾಮ್ ಕಾಯಿ 2-3 ಕಾಯಿ 1 ಕಿಲೋ ಕೊಂಡಿರ್ತೈತಿ ಸೊ ಈಗ ನಾವು ಪೇಪರ್ ಕವರ್ ಹಾಕೋದ್ರಿಂದ ಸರ್ ಅದು ಜಾಸ್ತಿ ಸೈಜ್ ಬರ್ತಂತೀರಿ ಸೈಜ್ ಬರ್ತೈತಿ ಒಂದು ಶೈನಿಂಗ್ ಬರ್ತೈತಿ ಸೈಜ್ ಶೈನಿಂಗ್ ಬರ್ತೈತಿ ಸೈಜ್ ಆತೈತಿ ಆಟೋಮೆಟಿಕ್ ಸೈಜ್ ಆತೈತಿ ಪೇಪರ್ ಸರ್ ಈಗ ನೀವು ಪೇಪರ್ ಕವರ್ ಹಾಕಿ ಮಾಡಿದ್ನಿ ಅಂತಂದ್ರೆ ಮಾರ್ಕೆಟ್ನಾಗ ಪೇಪರ್ ಕವರ್ಗೆ ಹಾಕಿದ್ದಂತ ರೇಟ್ ಏನಾದ್ರು ಚೇಂಜಸ್ ಆಗುತ್ತೆ ರೇಟ್ ಚೇಂಜ್ ಆಯ್ತು 110 108 ಬರ್ತೀವಿ ಸಲ 120 ಮಾರ್ತೈತಿ ಕಾಯಿ 120 ಕೆಜಿ ಸೊ 10 ರೂಪಾಯಿ ಜಾಸ್ತಿ ಆಯ್ತು 10 ರೂಪಾಯಿ ಜಾಸ್ತಿ ಆಯ್ತು ಸೊ 10 ರೂಪಾಯಿ ನೀವು ಪೇಪರ್ ಹಾಕಿದ್ ರೊಕ್ಕ ರೊಕ್ಕ ಬತ್ತು ವೇಟು ಜಾಸ್ತಿ ಬತ್ತಲ್ರಿ ಅದರಿಂದ ಪೇಪರ್ ಹಾಕೋದು ವೇಟು ಜಾಸ್ತಿ ಬತ್ತಲ್ಲ ಹೌದಲ್ಲ ಸರ್ ಯಾಕಂದ್ರೆ ದರ್ಸಲ ನಾರ್ಮಲಿ 250 ಗ್ರಾಮ್ ಮುಂದೆ ಸೈಜೇ ಇರ್ತಿಲ್ರಿ 200-250 ಲಾಸ್ಟ್ 300 ಸಲ 300-400 ತನಕ ಸೈಜ್ ಐತಿ ನನ್ನ ಕಾಯಿ ಖರ್ಚು ಜಾಸ್ತಿ ಆಗೈತಿ ಸಲ ಅಂದ್ರೂ ರೊಕ್ಕ ಚಲೋ ಆಯ್ತು 18-20 ಲಕ್ಷ ರೂಪಾಯಿ ಆತೈತಿ ಹೌದಲ್ಲ ಸರ್ ಟೋಟಲಿ ನಾವೆಲ್ಲ ಸ್ಪೆಂಡ್ ಮಾಡೋದ್ ತೆಗೆದ್ರೆ 4-5 ಲಕ್ಷ ರೂಪಾಯಿ ರೀ ಈಗ ಬರೋ ಇನ್ಕಮ್ ಕಮ್ಮಿ 18-20 ಲಕ್ಷ ಸೊ 5 ಲಕ್ಷ ಹಾಕಿ ಇನ್ಕಮ್ 15 ಲಕ್ಷ 15-20 ಲಕ್ಷ ಇದು ಮಿನಿಮಮ್ ಹೌದಲ್ಲ ಸರ್ ಇನ್ನ ರೇಟ್ ವಾಡೋದು ಇನ್ನ ರೇಟ್ ವಾಡೋ ಬರ್ಬೋದು ಸೊ ವರ್ಷಕ್ಕೆ 15 ಲಕ್ಷ ಆರಾಮಾಗಿ ತೆಗಿ ಆರಾಮಾಗಿ 12-15 ಈಗ ನೀವು ಪೇಪರ್ ಕವರ್ ಹಾಕಕ್ಕಿಂತ ಮುಂಚಕ ಶೆಡ್ ನೆಟ್ ಯೂಸ್ ಮಾಡ್ತಾ ಇದ್ರ ಸರ್ ಅದು ಮಾಡಿದ್ನಿ ಬಟ್ ಅದು ಬ್ಯಾಸಿಗೆ ಗಟ್ಟೆ ಶೆಡ್ ನೆಟ್ ಹಾಕ್ಬೇಕಾಗ್ತೈತಿ ಈ ಮಳೆಗಾಲ ಹಾಕಿ ನಡೆಯಲ್ರಿ ರೋಗ ಬರ್ತೈತಿ ತೆಳಗ ನೀರ್ ಜಾಸ್ತಿ ಐತಲ್ರಿ ಅದು ವಾಪಕ್ಕಿಂದ ಕಾಯಿ ರೋಗ ಬರ್ತೈತಿ ಅನ್ನೋದು ಶೆಡ್ ನೆಟ್ ಬ್ಯಾಸಿಗೆ ಗಟ್ಟೆ ರೀ ಬಿಸಿಲು ಬೀಳ್ಬಾರ್ದು ಸನ್ ಬರ್ನ್ ಆಗ್ಬಾರ್ದು ಹೇಳಿ ಕಿಚನ್ ಬ್ಯಾಸಿಗೆ ಕವರ್ ಹಾಕೋರಿ ಬಟ್ ಈಗ ಶೆಡ್ ನೆಟ್ ಬದಲು ಬರೀ ನಾವು ಫ್ರೂಟ್ ಕವರ್ ಹಾಕಿದ್ರ ಒಳ್ಳೇದಾಗತ್ತಾ ಈ ಸಲ ಅದೇ ಒಳ್ಳೇದಾಗೈತೆ ನಂದು ಈ ಸಲ ಹಾಕಿದ್ನ ರೀ ನಾ ಕವರ್ ಹಾಕೋದ್ನಿ ನನಗೆ ಎನ್ಕಿ ಮಂದಿ ಅನ್ನೋದ್ರು ಹಾಕ್ಬೇಡ್ರಿ ಹಾಕಿದ್ರೆ ಗಿಡಕ್ಕೆ ರೋಗ ಬರ್ತೈತಿ ಕ್ರಾಪ್ ಕವರ್ ಬರ್ತಲ್ರಿ ಅದು ಶೆಡ್ ನೆಟ್ ಟೈಪ್ ಬರ್ತೈತಿ ಅದು ಹಾಕ್ತಾರೆ ರೋಗ ಬರ್ತದೆ ಬೇಡ ತಂದ್ರು ಅದೇ ಹಾಕೋದಿತ್ತು ಇದಕ್ಕಿಂತ ಮತ್ತೆ ಕಡಿಮೆ ಖರ್ಚಿತ್ರಿ ಅದಕ್ಕೆ ಇದಕ್ಕಿಂತ ಕಡಿಮೆ ಆಗ್ತದೆ ಕಡಿಮೆ ಅದ್ರಿ ಅದು ಬಟ್ ಅದು 95-96 ರೂಪಾಯಿ ಖರ್ಚು ಮಾಡಿದ್ರೆ ಟೋಟಲ್ ಹೊಲನೇ ಪ್ಯಾಕ್ ಆಗ್ತೈತಿ ನಂದು 2 ವರ್ಷ ಬರ್ತೈತ್ರಿ 2-3 ವರ್ಷ ಬರ್ತೈತಿ ವ್ಯವಸ್ಥಿತ ಯೂಸ್ ಮಾಡಿದ್ರೆ ಅದು ಇದು ಫ್ರೂಟ್ ಬ್ಯಾಗ್ ಹಾಕ್ತಂದು ಯೂಸ್ ಮಾಡಿ ಥ್ರೋನೇ ಒಗದಿ ಬಿಡು ತಗೋದು ಅಂದ್ ಅದರಲ್ಲಿ ಖರ್ಚು ಜಾಸ್ತಿ ಆಗೈತಿ ಕ್ವಾಲಿಟಿ ಬಂದೈತಿ ಇದರಲ್ಲಿ ಅಂದ ಫ್ರೂಟ್ ಕವರ್ ಹಾಕೋದ್ರಿಂದ ಕ್ವಾಲಿಟಿ ಬರ್ತೈತ್ರಿ ಒಂದ್ರಿ ಶೈನಿಂಗ್ ಬರ್ತೈತಿ ಎರಡನೇದಾದ್ರಿ ಕ್ರಾಪ್ ಕವರ್ ಹಾಕೋದ್ರಿಂದ ಅದು ಬೆಕ್ ಬ್ಯಾಸಿಗೆ ಅಟ್ಟೆ ಹಾಕಿ ಸನ್ ಬರ್ನಿಂಗ್ ಬರೋದಕ್ಕಲ್ಲ ಬ್ಯಾಸಿಗೆ ಅಟ್ಟೆ ಹಾಕ್ಬೇಕು ಅದಕ್ಕೆ ಸೊ ಇದು ಯಾವಾಗ ಬೇಕಾದ್ರೂ ಹಾಕ್ಬೋದು ಒಂದೇ ಟೈಮ್ ಹಾಕ್ಬೇಕು ಯಾಕಂತ ಕಡಿಮೆ ಅಟ್ಟ ಲೇಬರ್ ಖರ್ಚು ಭಾಳ ಅದ್ರಿ ಇದಕ್ಕೆ ವ್ಯವಸ್ಥಿತ ಹಂಗ ತೆಗೆದು ಮಾಡಿ ಇಡ್ಲಾಕ ಶಕ್ಕಿನಿಲ್ರಿ ತೆಗೆದು ಹೋಗಿದ್ರೆ ಗಡ ಐತ್ರಿ ನೋಡ್ರಲ್ಲ 30 ಲೇಬರ್ ತಿಂದ ಬರೀ ಪೇಪರ್ ತೆಗಿಲಾಕ 10 ಬ್ಯಾಗ್ ತರ್ಸಿನ್ ಟೋಟಲ್ ರೀ 10 ಬ್ಯಾಗ್ ಇದೆ ನಮ್ದು ಇಲ್ಲೊಂದು 1 ಲಕ್ಷ 10,000 ರೂಪಾಯಿ ಖರ್ಚಾಗೈತಿ ಬ್ಯಾಗಿಗೆ ಬಟ್ ಲೇಬರ್ ಚಾರ್ಜ್ 80,000 ಬಂದ್ರೆ ಹಾಕ್ಲಕ್ಕ 2 ಲಕ್ಷ ಖರ್ಚಾಗೈತಿ ಅದರಿಂದ 4 ಲಕ್ಷ ಫಾಯ್ದ ಆಗೈತಿ ನನಗೆ ಕವರ್ದಿಂದ ಮಿನಿಮಮ್ 4 ಲಕ್ಷ ಫಾಯ್ದ ಆಗೈತಿ ಡೆಫಿನೆಟ್ ಇದ್ರೊಳಗೆ ಏನು ಸೌಜನ್ಯ ಇಲ್ರಿ ಬಟ್ ಅದ್ರ ನೆಕ್ಸ್ಟ್ ಟೈಮ್ ಮತ್ತೆ ಫ್ರೂಟ್ ಕವರ್ ಹಾಕ್ತಿರಿ ನಾವು ಕಂಪಲ್ಸರಿ ಹಾಕೋಣ ಈಗ ಈ ಸಲ ಲೇಟ್ ಆಯ್ತು ಹಾಕ್ಲಕ್ಕ ನಂದ್ರಿ ಅಡ್ವಾನ್ಸ್ ಹಾಕ್ಬೇಕಾಗಿತ್ತು ಜರ ಲೇಟ್ ಆಯ್ತು ವಿಚಾರ ಮಾಡಿದ್ವಿ ನಾವು ಕ್ರಾಪ್ ಕವರ್ ಹಾಕೋದು ಏನ ಫ್ರೂಟ್ ಬ್ಯಾಗ್ ಹಾಕೋದು ಈ ಜರ ಡಿಸ್ಕಸ್ ಮಾಡಿದ್ರೆ 15 ದಿವಸ 20 ದಿವಸ ಲೇಟ್ ಆದ್ರಿಂದ ನಮ್ಗೆ ಇದ್ರ ಇದಾಗಿದ್ರಿ ಯಾಕಂದ್ರೆ ಫಸ್ಟಿಗೆ 100-150 ಗ್ರಾಮ್ ಇದ್ದಕ್ಕಿದ್ರೆ ನಾವು ಕವರ್ ಹಾಕೋತೀವಿ ನೀವು ಭರ್ಪೂರ್ ಫಾದ ಐತಿ ಪ್ರತಿಯೊಂದು ಕಾಯಿ ತಿನ್ಸಿ ತೆಳಗಂಕೂ ಬರಂಗಿಲ್ಲ 300 ಗ್ರಾಮ್ ತೆಳಗ ಬರಂಗಿಲ್ಲ ಕವರ್ದಿಂದ ಮತ್ತೆ ಫುಲ್ ಶೈನಿಂಗ್ ಬರ್ತದೆ ರೀ ರೋಗ ಇಲ್ಲ ಕಿವ ಏನು ಚಟ್ಟ ಬರಲ್ಲ ಹೋಲ್ ಬೀಳಲ್ಲ ಮೌತತ್ ಬರ್ತೈತ್ರಿ ಒಂದು ಕಾಯಿ ಮೇಲೆ ಕೂತ್ಕೊಂಡು ಡೈರೆಕ್ಟ್ ಅದು ಹೋಲ್ ಹೊಡಿತಂದ್ರೆ ಕಾಯಿ ಬಾದಿರೋದು ಎಲ್ಲ ಸೂರ್ ಹೋಗಿ ಬರ್ತೈತಿ ಅದು ಅವು ಯಾವ ಬರಲ್ರಿ ಇದ್ರಿಂದ ಬ್ಯಾಗದಿಂದ ಡೆಫಿನೆಟಿವ್ ಫಾಯ್ದ ಆಗೈತೆ ನಮ್ಗೆ ಎಲ್ಲಾದ್ರೂ ಒಂದು 3-4 ಟನ್ ಮಾಲ್ ಹೆಚ್ಚಾಗೈತಿ ಸೈಜಿಂಗ್ ಒಳಗ್ರಿ ಸೊ ಇದೇ ಕಂಪ್ನಿ ಸರ್ ಇದು ಇದೇ ಕಂಪನಿ ಇದೆ ರೀ ಆನ್ಲೈನ್ ತರ್ಸಿನ ರೀ ಎಲ್ಲ ಮೊಬೈಲ್ ಮೇಲೆ ರೀ ಸೊ ಅವ್ರಿಗೆ ನೀವು ಫೋನ್ ಮಾಡಿಬಿಟ್ರೆ ಫೋನ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇತ್ರಿ ಗಾಡಿ ಬರ್ತೈತಿ ಗಾಡಿ ಮಾಡಿ ತೋಟದಾಗ ಇಳಿಸ್ಕೋತಾರೆ ಅವರು ಸೊ ಬಿಜಾಪುರ ಟ್ರಾನ್ಸ್ಫರ್ ಕೊಟ್ಟಿರಿ ನನಗೆ ಅವರು ಬಿಜಾಪುರ ಎಷ್ಟ ನಾನು ಸುತ್ತ ಸೈಕಲ್ ತಂದಿನಿ 10 ಬ್ಯಾಗ್ ಎಲ್ಲ ನೋಡಿ ಸರ್ ಯೂಸ್ ಮಾಡಿದ್ದು ಫ್ರೂಟ್ ಗಾರ್ಡ್ KR ಇನ್ವೇಷನ್ ಇವ್ರ ಕಡೆಯಿಂದ ಫ್ರೂಟ್ ಬ್ಯಾಗ್ ಕವರ್ ಹಾಕಿರೋದು ಭಾಳ ಅದ್ಭುತವಾಗಿ ಬಂದೈತಿ ಸರ್ ಹೇಳ್ದಂಗ ಕಲರು ಸೈಜು ಇದೆಲ್ಲ ಬಂದೈತಿ ಬೇಕಿದ್ರೆ ನಾನು KR ಇನ್ವೇಷನ್ ಇವರು ಫ್ರೂಟ್ ಗಾರ್ಡ್ ಅವರು ಇದ್ರದ್ದು ನಾನು ಇವ್ರ ನಂಬರ್ ಹಾಕಿರ್ತೀನಿ ಬೇಕಿದ್ರೆ ನೀವು ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು ಇವ್ರ ಹತ್ರ ನೀವು ಫ್ರೂಟ್ ಗಾರ್ಡ್ನ ಸರ್ ಹೇಳ್ದಂಗೆ ಸ್ವಲ್ಪ ನಿಮ್ಗೆ ಖರ್ಚು ಜಾಸ್ತಿ ಅನಿಸ್ಬೋದು ಬಟ್ ಆದ್ರೆ ಇದರಿಂದ ಭಾಳ ಪ್ರಾಫಿಟ್ ಜಾಸ್ತಿ ಐತಿ ಗ್ರೇಟ್ ಪ್ರಾಫಿಟ್ ಯಾಕಂದ್ರೆ ನೋಡಿ ಕಲರ್ ಯಾವ ಕಲರ್ ಐತೆ ಅನ್ನೋದಿದ್ ಒಂದ್ಸರಿ ಯಾವ್ದು ರೋಗಗಳೇ ಇಲ್ಲ ಒಟ್ಟ ಊಜಿ ಹುಳ ಆಯ್ತು ಈ ತರದ್ ಯಾವ್ದು ಪಾಯಿಂಟ್ ಔಟ್ ಆಗಿಲ್ಲ ಸೊ ಅಷ್ಟು ಕ್ಲಿಯರ್ ಆಗಿ ಬರ್ತೈತೆ ಸರ್ ಇಲ್ಲ ಏಕದಮ್ ಕ್ಲಿಯರ್ ಅದ
ಇದ್ರದ್ದು ಮೇಂಟೆನೆನ್ಸ್ ಹೆಂಗಿರುತ್ತೆ ಸರ್? ಮೇಂಟೈನ್ ಏನಿಲ್ಲ ರೀ, ಅಂದ್ರೆ ಕ್ಲೈಮೇಟ್ ಮೇಲೆ ಇರ್ತೈತಿ ರೀ. ಅದು ಕ್ಲೈಮೇಟ್ ಇದ್ರೆ ಮಳೆ ಜಾಸ್ತಿ ಆಯ್ತು ನಡೆಯಂಗಿಲ್ಲ, ಬಿಸಿಲು ಜಾಸ್ತಿ ನೀರು ಕಡಿಮೆ ಇದ್ರೆ ನಡೆಯಂಗಿಲ್ಲ. ಅದೇ ಶಿವಟಿ ನೀರಿಂದು ನಿಸರ್ಗ ಸಾತ್ ಮೇಲೆ ಅದ್ರ ಇದು. ನಾವು ಏನ್ ಮಾಡಿ ಎಷ್ಟು ಭಾರಿ ಮಾಡಿದ್ರು ಬಿ ಅದು ರೋಗ ಬರ್ತಂದ್ರೆ ಕವರ್ ಆಗಲ್ರಿ. ಮುಂಚಿತವಾಗಿ ನಾವು ರೋಗ ಬರೋದು ನೋಡ್ಕೋಬೇಕು. ಅದಕ್ಕೆ ಒಂದು ದಿನ ಚೆಕ್ ಮಾಡ್ಬೇಕು. ಯಾರು ತಿಳಿದವ್ರು ಶಾಣರ್ ಇದಾರೆ, ಶೇತಕರ್ ಮಂದಿ ಬಂದ್ರೆ ಈ ಲೈನ್ದಾಗ ಒಂದು ಲೈನ್ ಹೋಯ್ತು, ಮತ್ತೊಬ್ಬರು ಮತ್ತೊಂದು ಲೈನ್ ಹೋಗ್ಬೇಕು. ಅವ್ರು ನಮಗೆ ಜಾಸ್ತಿ ಅವ್ರಿಗೆ ಪರಿಚಯ ಇರ್ತದೆ. ಇಲ್ಲಿ ನಮ್ಮಲ್ಲಿ ಒಬ್ಬರು ನೇಬರ್ ಅದ ರೀ, ಮಾದೇವ್ ಅರ್ಕಿರಿ ಅಂತ ಹೇಳಿದ್ರೆ. ಅವ್ರು ನೋಡ್ಲಕ್ಕೆ ಅಡ್ಡಗತ್ಲಿ ಕಾಣ್ತಾರೆ. ಎಲ್ಲಾ ಕಂಪನಿ ಔಷಧ ಅವ್ರ ಬಾಟ್ಲಿ ಮೇಲೆ ಹೇಳ್ತಾರೆ, ನೋಡಿ ಇದೇ ಕಂಪನಿ ಅದ ಹಿಂಗೆ ಅಂತ ಹೇಳ್ತಾರೆ. ಅವ್ರು ಜಸ್ಟ್ ಇನ್ನಾಗಿ ಹೋದ್ರಿ ಇಲ್ಲಿ ಇದ್ರು ಅವ್ರು ಬರೀ ಗಿಡ ನೋಡ್ತೀರಿ ರೋಗ ಬರೋದ್ರಿ ಇದು ಹೊಡಿತ ಅವ್ರು ಹೇಳ್ತಾರೆ ಅಡ್ವಾನ್ಸ್. ಈಗ ಸ್ವಲ್ಪ ನಮಗೆ ಅನುಭವ ಈಗ ನಮ್ಮ 3ನೇ ವರ್ಷ ಇರೋದು ಮಾಡಾತು. ಪೈಲ 2 ವರ್ಷ 10 ಲಕ್ಷ 8 ಲಕ್ಷ 12 ಲಕ್ಷ ತನಕ ಆಗಿತ್ತು ನಂದು. ಈ ಸಲ ಇಲ್ಲಾಂದ್ರೆ 18 20 ಲಕ್ಷ ರೂಪಾಯಿ ಇನ್ಕಮ್ ಐತಿದ್ರು. ನೋಡಿ ಇವತ್ತು ಒಂದು 2 ಎಕರೆ 3 ಎಕರೆಯಲ್ಲಿ ದಾಳಿಂಬೆ ಮಾಡಿ 15ರಿಂದ 20 ಲಕ್ಷ ಲಾಭ ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ ರೈತರು. ಭಾಳ ಅದ್ಭುತ. ಸೊ ಇದೆಲ್ಲದಕ್ಕೂ ಕಾರಣ ಫ್ರೂಟ್ ಗಾರ್ಡ್ ಕೇರ್ ಇನ್ವೆನ್ಷನ್ ಅವ್ರು ಕಳಿಸಿರುವಂಥ ಈ ಫ್ರೂಟ್ ಗಾರ್ಡ್. ಯಾಕಂದ್ರೆ ಇವತ್ತು ರೈತ ಎಷ್ಟೇ ಪ್ರಕೃತಿ ಜೊತೆಗೆ ಒದ್ದಾಡಿದ್ರು ಪ್ರಕೃತಿಯಿಂದ ಕಾಪಾಡ್ಕೊಳೋದು ಭಾಳ ಕಷ್ಟ ಇದೆ. ಸೊ ಅಂತದ್ರಾಗ ಈ ಕೇರ್ ಇನ್ವೆನ್ಷನ್ ಅವ್ರು ಭಾಳ ಅದ್ಭುತವಾಗಿ ಇದನ್ನ ಕವರ್ನ ಕಳಿಸಿದ್ದಾರೆ. ನಿಮ್ಗೆ ಏನಾದ್ರು ಬೇಕಂತಂದ್ರೆ ದಯವಿಟ್ಟು ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಒಂದ್ಸರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್.